6.5 ಗಂಟೆ ಫ್ಲೈಟ್ನ ನಂತರ ನಾವು ಬಂದು ರೀಚ್ ಆಗಿದ್ವಿ ಹೊಸ ದೇಶಕ್ಕೆ, ಪ್ರಪಂಚದ ಅತ್ಯಂತ ಕಾಂಟ್ರವರ್ಷಿಯಲ್ ಕಂಟ್ರಿ. ಲಾಸ್ಟ್ ಕಾಲ್. ನಾನು ಕಾಲಿಡ್ತಿರುವಂತಹ ಜಾಗ ಕೂಡ ಬಹಳ ಟೆನ್ಷನ್ ಇರುವಂತಹ ಜಾಗ. ನೋಡಿ, ಎಲ್ಲ ಎಕ್ವಿಪ್ಮೆಂಟ್ಸನ್ನು ತೆಗೆದು ಇಲ್ಲಿ ಸುರಿಬೇಕು. ಅಂದರೆ ಏರ್ಪೋರ್ಟಲ್ಲಿ ನಿಮಗೆ ಫುಲ್ಲು ಬ್ಲೇಡು. ಇಂಥ ಸೇವಕರಿಗೆ ನಾವು ಪ್ರತಿ ಸಲಿನೂ ಧನ್ಯವಾದವನ್ನು ಸಲ್ಲಿಸಬೇಕು. ಧನ್ಯವಾದ, ಥ್ಯಾಂಕ್ ಯು ಅಣ್ಣ. ಏನ್ರಿ ಎಲ್ಲ ಯಾವ್ಯಾವ ಕಂಟ್ರಿಗೆ ಹೋಗಬಾರ್ದು ಅಂತ ಜನರಲಾಗಿ ಯಾರು ಹೋಗಲ್ಲ, ಆ ಕಂಟ್ರಿಗೆಲ್ಲ ಹೋಗ್ಬಿಟ್ಟಿದ್ದೀರಾ. ರಷ್ಯಾಗೆ 2 ಸಲ ಹೋಗಿದ್ದೀರಾ, ಎಲ್ಲೆಲ್ಲೆಲ್ಲೋ ಹೋಗಿದ್ರಲ್ರಿ, ಏನ್ರಿ ಕತೆ ಅಂದರು. ಅದಕ್ಕೆ ನಾನು ಹೇಳಿದೆ, ನಮಸ್ಕಾರ, ಶುಭೋದಯ. ನಾನಿದ್ದೀನಿ ಬೆಂಗಳೂರಿನ ಅಂತಾರಾಷ್ಟ್ರೀಯ T2 ಟರ್ಮಿನಲಲ್ಲಿ. ಕೈಯಲ್ಲಿದೆ 2 ಬೋರ್ಡಿಂಗ್ ಪಾಸು. ಮಡಗಾಸ್ಕರ್ ಸರಣಿಯ ನಂತರ ನಾನು ಹೊರಟಿದ್ದೀನಿ ನನ್ನ ಮುಂದಿನ ಟ್ರಿಪ್ಗೆ. ಮನೆಯಲ್ಲಿ ಸ್ವಲ್ಪ ದಿವಸ ರೆಸ್ಟ್ ತೊಗೊಂಡು ಅದಾದ ಮೇಲೆ ಹೊಸ ಟ್ರಿಪ್ಗೆ ವೀಸಾಗಳಿಗೆ ಪ್ಲ್ಯಾನಿಂಗ್ ಮಾಡಿಕೊಂಡು ಅಪ್ಲೈ ಮಾಡಿ ಈಗ ಫೈನಲಿ ನನಗೆ ವೀಸಾ ಸಿಕ್ಕಿದೆ. ಯಾವ ದೇಶಕ್ಕೆ, ಎಲ್ಲಿಗೆ ಹೋಗ್ತಾ ಇದ್ದೀನಿ ಅನ್ನೋದು ಬಹಳ ಸೆನ್ಸಿಟಿವ್, ಹಾಗೆ ಬಹಳ ಕುತೂಹಲಕಾರಿ ಕೂಡ. 2 ಬೋರ್ಡಿಂಗ್ ಪಾಸ್ ಇದೆ. ಮೊಟ್ಟ ಮೊದಲನೇದಾಗಿ ಬೆಂಗಳೂರಿನಿಂದ ಡೆಲ್ಲಿಗೆ ಹೋಗ್ತಾ ಇದ್ದೀನಿ, ನಮ್ಮ ಭಾರತದ ರಾಜಧಾನಿ. ಅಲ್ಲಿಂದ ಹೋಗಲಿದ್ದೀನಿ ಒಂದು ಐತಿಹಾಸಿಕ ಪ್ರವಾಸ ಸರಣಿಯನ್ನು ನಿಮಗೋಸ್ಕರ ಪ್ರಸ್ತುತ ಮಾಡಲು. ದಾರಿಲಿ ಹೇಳ್ತಾ ಹೋಗ್ತೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. ಬನ್ನಿ ಹೋಗುವ. ನಾನು ಇವಾಗ ಸದ್ಯಕ್ಕೆ ಬ್ಯಾಗೇಜ್ನ ಆಲ್ರೆಡಿ ಚೆಕ್ ಇನ್ ಮಾಡಿದ್ದಾಯಿತು. ಸರ್ ನಮಸ್ಕಾರ. YouTuber, right? Yeah. Thanks for waiting. Thanks. Good time, I Please. ಸಬ್ಸ್ಕ್ರೈಬರ್ ಅಲ್ಲ, ಗ್ಲೋಬಲ್ ಕನ್ನಡಿಗ ಫ್ಯಾಮಿಲಿ. ಸೊ ಕೈಯಲ್ಲಿ ಮೇಯ್ನ್ ಬ್ಯಾಗೇಜನ್ನು ಹಾಕಿದೆ. ಕೈಯಲ್ಲಿ ಒಂದು 7 kg ಬ್ಯಾಗ್ ಇದೆ. ಹಾಗೆ ದಾರಿಲಿ ಓದೋದಕ್ಕೆ ಕನ್ನಡ ಪೇಪರ್ನ ಇಟ್ಕೊಂಡಿದ್ದೀನಿ, ಯಾಕೆಂದರೆ ದಾರಿಲಿ ಕನ್ನಡ ಅಕ್ಷರಗಳನ್ನ ಮಿಸ್ ಮಾಡ್ಕೋತೀನಲ್ವ, ಅದಕ್ಕೆ. ಹಾಗೆ ಒಂದು ಪುಟ್ಟ ನೀರು ಬಾಟ್ಲು. ಈ ಟ್ರಾಲಿಯನ್ನು ಇಲ್ಲೇ ಬಿಟ್ಟು ಮುಂದೆ ಹೋಗಲಿದ್ದೀನಿ. ಈಗ ಸೆಕ್ಯೂರಿಟಿಗೆ ಹೋಗಬೇಕು, ಬನ್ನಿ ಹೋಗೋಣ. ನೋಡಿ, ಹೆಣ್ಮಕ್ಳು ಬೆಳಗ್ಗೆನೇ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾಯಿದ್ದಾರೆ, ಕಷ್ಟಪಡ್ತಾಯಿದ್ದಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಆ ಟ್ರಾಲಿನ ನೋಡೋದಕ್ಕೆ ಒಂಥರ ರೈಲ್ ಬೋಗಿ ಥರ ಇರುತ್ತೆ, ಚೆನ್ನಾಗಿರುತ್ತೆ ನೋಡೋಕ್ಕಲ್ವಾ. ಆಹಾ ಎಷ್ಟು ಸುಂದರವಾಗಿದೆ ನಮ್ಮ ಬೆಂಗಳೂರಿನ ಅಂತಾರಾಷ್ಟ್ರೀಯ T2 ಟರ್ಮಿನಲ್ಲು. ವಿಶ್ವದ ಅತ್ಯಂತ ಸುಂದರವಾದ ಏರ್ಪೋರ್ಟ್ ಅಂತ ಕರೆಯಲ್ಪಡುತ್ತೆ. ನೋಡಿಕೊಂಡು ಅದನ್ನು ಲಾಸ್ಟ್ ಟೈಮ್ ನಿಮಗೆ ಇದರ ವೀಡಿಯೋ ಕಂಪ್ಲೀಟಾಗಿ ಮಾಡಿದ್ದೀನಿ, ಅದನ್ನು ಮಿಸ್ ಮಾಡಿದೆ ನೋಡಿ. ಇನ್ನೂ ಇವಾಗಷ್ಟೇ ಎದ್ದಿದ್ದೀನಲ್ವ, ಇನ್ನೂ ಅರ್ಲಿ ಮಾರ್ನಿಂಗ್ ಡ್ರೌಸಿ ಮೋಡಲ್ಲಿದ್ದೀನಿ. ಸೊ ಹೋಗ್ತಾ ಸ್ವಲ್ಪ ಆ್ಯಕ್ಟಿವ್ ಆಗ್ತೀನಿ. ಒಂದು ಕಾಫಿ ಕುಡಿದು ತಿಂಡಿ ತಿಂದು ಏರ್ಪೋರ್ಟಿಂದ ಟ್ರಿಪ್ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ಖುಷಿ ಇರುತ್ತೆ, ಜೋಶ್ ಇರುತ್ತೆ. ಯಾಕಂದರೆ ಟ್ರಿಪ್ ಮುಗಿಸಿ ಮನೆಗೆ ಹೋಗ್ತಾ ಇದ್ದೀವಿ, ರಿಲ್ಯಾಕ್ಸ್ ಮಾಡ್ಬೋದು, ಅಮ್ಮನ ಊಟ ಮಾಡ್ಬೋದು, ಅಪ್ಪನ ಮೀಟ್ ಮಾಡ್ಬೋದು, ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡ್ಬೋದು ಅಂತ. ಆದರೆ ಮತ್ತೆ ಪ್ಯಾಕ್ ಮಾಡಿಕೊಂಡು ಒಂದಿಷ್ಟು ರೆಸ್ಟ್ ಡೇಸ್ ಆದಮೇಲೆ ವಾಪಸ್ ಬರೋದಿಲ್ಲ ಟ್ರಿಪ್ಗೆ, ಬಹಳ ಕಷ್ಟ. ಹಾಗೆ ವ್ಲಾಗಿಂಗ್ ಕೂಡ ಅದೇ ಥರನೇ, ಅಥವಾ ಯಾವುದೇ ಕೆಲಸ ಆದರೂ ಅಷ್ಟೇ, ಟಚ್ಚಲ್ಲಿಲ್ಲ ಅಂದರೆ ಸ್ವಲ್ಪ ದಿವಸಗಳಾದಮೇಲೆ ಸಡನ್ನಾಗಿ ಕಷ್ಟ ಆಗುತ್ತೆ. ಇವಾಗ ನಾನು ಎಲ್ಲರ ಮುಂದೆ ವ್ಲಾಗಿಂಗ್ ಮಾಡಬೇಕು ಅಂತ ನೋಡ್ತಾ ಇದ್ದೀನಿ, ಹಿಂಗೆ ಯಾರು ಏನು ಅನ್ಕೋತಾರೋ ಅಂತ. ಯಾಕಂದರೆ ಒಂದು ಕ್ಷಣ ತುಂಬ ದಿವಸ ಟಚ್ಚಲ್ಲಿ ಇಲ್ಲ ಅಂದಾಗ ಆ ಒಂದು ಡೌಟ್ಸ್ಗಳು ಒಳಗೆ ಬರೋಕ್ಕೆ ಶುರುವಾಗುತ್ತೆ. ಸೊ ರೆಗ್ಯುಲರಾಗಿ ಟಚ್ಚಲ್ಲಿರೋದು ನಮ್ಮ ಕೆಲಸ ಜೊತೆಗೆ ಬಹಳ ಮುಖ್ಯ. ಸೊ ಪ್ರತಿ ಸರಿ ಥರ ಈ ಸತಿನೂ ಒಂದು ಖಾಲಿ ವಾಟರ್ ಬಾಟ್ಲ್ ಇಟ್ಕೊಂಡಿದ್ದೀನಿ. ಒಳಗೆ ಫ್ರೀಯಾಗಿ ನೀರು ತುಂಬಿಸ್ಕೋಬೋದು, ಇಲ್ಲಾಂದರೆ ಪ್ರತಿ ಸಲ 200-300 ರೂಪಾಯಿ ವಾಟರ್ ಬಾಟ್ಲ್ ಮೇಲೆ ಖರ್ಚು ಮಾಡಬೇಕು. ವಾಶ್ರೂಮ್ಸನ್ನು ಬಹಳ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ನೀವು ಶೂ ಕ್ಲೀನ್ ಮಾಡ್ಕೋಬೋದು ಕಾಲಿಟ್ರೆ. ಆಚೆ ಕಡೆ ಫ್ರೀ ಡ್ರಿಂಕಿಂಗ್ ವಾಟರ್, ಕುಡಿಯುವ ನೀರನ್ನ ಕೂಡ ಇಟ್ಟಿದ್ದಾರೆ. ಈ ಮೆಷೀನು ಮೋಸ್ಟ್ಲಿ ಕೋಲ್ಡ್ ವಾಟರ್ ಬರುತ್ತೆ, ಇಲ್ಲೇ ತುಂಬಿಸ್ಕೊಳ್ಳಲ್ಲ, ಒಳಗೆ ತುಂಬಿಸ್ಕೋತೀನಿ. ಇಲ್ಲೂ ಕೂಡ ನೀರನ್ನು ತುಂಬಿಸ್ಕೋಬೋದು ನೀವು ಕುಡಿಯೋದಕ್ಕೆ. ಸೊ ಈ ಥರ ಬೇರೆ ಜಾಗಗಳಲ್ಲಿ ಕುಡಿಯೋ ನೀರಿನ ಫೆಸಿಲಿಟಿ ಕೊಟ್ಟಿದ್ದಾರೆ. ನೋಡಿ, ಒಂಥರ ಚೆಸ್ ಬೋರ್ಡ್ ಥರ ಮಾಡಿದ್ದಾರೆ, ಮಾರ್ಬಲ್ ಮತ್ತು ಕಲ್ಲಲ್ಲಿ. ಎಷ್ಟು ಚೆನ್ನಾಗಿದೆ ಡಿಸೈನು. ಹಾಗೆ ಇಲ್ಲಿಂದ ಎಂಟ್ರಾಗಬೇಕು, ಸೆಕ್ಯೂರಿಟಿಗೆ ಹೋಗ್ಬೇಕು ಇವಾಗ.
ಸೊ ಕೈಯಲ್ಲಿದೆ ಮೊಟ್ಟ ಮೊದಲ ಬೋರ್ಡಿಂಗ್ ಪಾಸು ಬೆಂಗಳೂರಿನಿಂದ ಡೆಲ್ಲಿಗೆ. ಸೊ ಈಗ ಈ ಥರ 2 ಪಾತ್ರೆ ಇಟ್ಕೊಂಡಿದ್ದೀನಿ. ಈ 2 ಪಾತ್ರೆಯಲ್ಲಿ ಬ್ಯಾಗು ಇಂದ ವಾಚಿಂದ ಹಿಡಿದು ಸಂಪೂರ್ಣವಾಗಿ ಲ್ಯಾಪ್ಟಾಪು ಎಲ್ಲದನ್ನು ತೆಗೆದಿಡಬೇಕು. ಅದೇ ಎಲ್ಲದಕ್ಕಿಂತ ತಲೆನೋವು ಕೆಲಸ. ಎಲ್ಲ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ನ ಕೂಡ ಸಂಪೂರ್ಣವಾಗಿ ತೆಗೆದಿಡಬೇಕು. ಇದು ಭಾರತ ದೇಶದಲ್ಲಿ ಮಾತ್ರ, ಬೇರೆ ಎಲ್ಲೂ ಮಾಡಿಸಲ್ಲ ಈ ಥರ. ಇಲ್ಲಿ ಸೆಕ್ಯೂರಿಟಿ ಜಾಸ್ತಿ ಇರುತ್ತೆ ನೋಡಿ. ಎಲ್ಲ ಎಕ್ವಿಪ್ಮೆಂಟ್ಸನ್ನು ತೆಗೆದು ಇಲ್ಲಿ ಸುರಿಬೇಕು. ಸೊ ಸೆಕ್ಯೂರಿಟಿ ಪಾಸ್ ಆಗಿ ಬ್ಯಾಗು, ಟ್ರೇ, ಎಲೆಕ್ಟ್ರಾನಿಕ್ಸು ಎಲ್ಲ ಬಂದಿದೆ. ಸೊ ಇದು ಲ್ಯಾಪ್ಟಾಪು ವಾಪಸ್ ಪ್ಯಾಕ್ ಮಾಡೋದು ಇವಾಗ ಚಾಲೆಂಜು. ಅದಕ್ಕೋಸ್ಕರ ಜಾಸ್ತಿ ಎಲೆಕ್ಟ್ರಾನಿಕ್ಸ್ ಇದ್ದರೆ ಒಂದು 2-3 ಅವರ್ಸ್ ಮುಂಚೆನೇ ಬನ್ನಿ ಏರ್ಪೋರ್ಟ್ಗೆ, ಎಲ್ಲರ ಕಷ್ಟ ಆಗುತ್ತೆ. ಇದು ಏರ್ಪೋರ್ಟು, ರೆಸಾರ್ಟು, ಜುರಾಸಿಕ್ ಪಾರ್ಕು ಏನೂ ಗೊತ್ತಾಗಲ್ಲ ರೀ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಹಾಗೆ ನಮ್ಮ ಕರ್ನಾಟಕದ ಸಂಸ್ಕೃತಿ ಮತ್ತು ಪಾರಂಪರೆಯನ್ನು ಉಳಿಸುವಂತಹ ಪ್ರಯತ್ನ ಕೂಡ ಈ ಜಾಗದಲ್ಲಿ ಮಾಡಿದ್ದಾರೆ. ಡಿಪಾರ್ಟ್ಮೆಂಟ್ ಆಫ್ ಆರ್ಕಿಯಾಲಜಿ, ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ಎಲ್ಲ ಕಂಚಿನಿಂದ, ಕಾಪರ್. ಆಹಾ, ಜೈ ಹನುಮಾನ್. ಒಳ್ಳೇದು ಮಾಡಪ್ಪ, ಈ ಒಂದು ಟ್ರಿಪ್ಪಲ್ಲಿ ನಿನ್ನ ಸಹಕಾರ ಬೇಕು. ಸೊ ಎಲ್ಲ ದೇವರಿನ ಮೂರ್ತಿಗಳನ್ನು ಬಹಳ ರೇರ್ ಅನಿಸುತ್ತೆ, ಆ್ಯಂಟಿಕ್ ಪೀಸಸ್ನ ತಂದು ಇಲ್ಲಿ ಜೋಡಿಸಿದ್ದಾರೆ. ಗಣೇಶ ಎಲ್ಲ ವಿಘ್ನಗಳನ್ನು ನಾಶ ಮಾಡಿ ಈ ಟ್ರಿಪ್ಪನ್ನು ಅದ್ಭುತ ಮಾಡಿಕೊಡಪ್ಪ. ಸೊ ಚೆನ್ನಾಗಿದೆ ಏರ್ಪೋರ್ಟು ಮತ್ತು ಇಲ್ಲಿ ವಾತಾವರಣ ಸೂಪರ್. ಸೊ ಈ ಕಡೆ ಶೌಚಾಲಯಗಳಿದೆ, ಹಾಗೆ ಬೇಬಿ ಕೇರ್, ಮಕ್ಕಳನ್ನ ಕರ್ಕೊಂಬಂದ್ರೂ ಶಿಶುಪಾಲನೆ ಮಾಡೋದಕ್ಕೆ ಯಾವುದೂ ತೊಂದರೆ ಇಲ್ಲ. ಸೊ ಎಲ್ಲ ರೀತಿ ಬೇಬಿ ಕೇರ್ ಮಾಡೋದಕ್ಕೆ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಕೈಯಲ್ಲಿ ನಡೆಯೋಕ್ಕಾಗದಿರೋರಿಗೆ ಈ ಥರ ಕ್ಯಾಡಿಗಳನ್ನು ಕೂಡ ಯೂಸ್ ಮಾಡ್ಬೋದು. ಇಲ್ಲಿಂದ ಡ್ಯೂಟಿ ಫ್ರೀ ಝೋನು. ಇಲ್ಲೂ ನೋಡ್ಬೋದು ನಮ್ಮ ಪಪೆಟ್ಸ್ ಶೋ ಇದೆಯಲ್ಲ, ಅದರ ಚಿತ್ರಗಳನ್ನು ಹಾಕಿದ್ದಾರೆ. ಲಕ್ಸುರಿ ಸೋಫಾಗಳನ್ನ ಹಾಕಿದ್ದಾರೆ. ಇಲ್ಲೂ ಕೂಡ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಬೋದು ನೋಡಿ. ಸೋಫಾ ಸೀಟ್ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂತ, ಭಾಳ ಚೆನ್ನಾಗಿದೆ. ಆಮೇಲೆ ಇನ್ನೊಂದು ವಿಷಯ ಹೇಳೋದು ಮರೆತೆ, ಇಮಿಗ್ರೇಷನ್ ಇಲ್ಲಿ ಮಾಡಲ್ಲ. ಯಾಕೆಂದರೆ ನಾನು ಇನ್ನೂ ಬರೀ ಇಂಡಿಯಾ ಒಳಗೆ ಇದ್ದೀನಿ. ಇಲ್ಲಿಂದ ಡೆಲ್ಲಿಗೆ ಹೋಗ್ತೀನಿ, ಡೆಲ್ಲಿಲಿ ಇಮಿಗ್ರೇಷನ್ ಆಗುತ್ತೆ. ಇದು ಇಲ್ಲಿನ ಲಾಂಜ್. ನಿಮ್ಮ ಹತ್ರ ಒಳ್ಳೊಳ್ಳೆ ಕಾರ್ಡ್ಸ್ ಇದ್ದರೆ ಈ ಲಾಂಜ್ ಆ್ಯಕ್ಸೆಸ್ ಮಾಡ್ಬೋದು. ಎಲ್ಲ ರೀತಿ ಅದ್ಭುತವಾದ ರೆಸ್ಟೋರೆಂಟ್ಗಳು, ಬಾರು, ಪಬ್ಬು, ಕೆಫೆ ಎಲ್ಲ ಇದೆ. ಆದರೆ ನಾವಿದ್ದೀವಲ್ಲ ಗ್ಲೋಬಲ್ ಕನ್ನಡಿಗ, ಕೊನೆ ದಿವಸ ಅಮ್ಮನ ಕೈ ಊಟನೇ ಮಾಡಬೇಕು ಅಂತ ಮನೆಯಿಂದ ತಿಂಡಿ ತೊಗೊಂಬಂದಿದ್ದೀನಿ. ಈಗ ತಿಂಡಿ ತಿನ್ನೋ ಸಮಯ. ಶಾವಿಗೆ ಉಪ್ಪಿಟ್ಟು. ಸೊ ಇದನ್ನು ಗೇಟ್ಸ್ ಅಂತ ಕರೀತಾರೆ. ನಿಮ್ಮ ಬೋರ್ಡಿಂಗ್ ಪಾಸಲ್ಲಿ ಯಾವ ಗೇಟ್ ನಂಬರ್ ಇರುತ್ತೋ ಆ ಗೇಟ್ ನಂಬರ್ ಹತ್ರ ಬಂದು ತಾವು ಕೂತ್ಕೋಬೇಕು. ವಾಸ್ತು ಪ್ರಕಾರ ಈ ಸೀಟು ಚೆನ್ನಾಗಿ ಕಾಣಿಸ್ತದೆ, ಬನ್ನಿ ಕೂರುವ. ಬಡ್ಜೆಟ್ ಟ್ರಾವೆಲಿಂಗ್ ಮಾಡಬೇಕಾದ್ರೆ ಸಾಕಷ್ಟು ಚಾಲೆಂಜಸ್ ಇರುತ್ತೆ. ಮೇಜರ್ ಚಾಲೆಂಜ್ ಏನಪ್ಪ ಅಂದರೆ ಊಟ ತಿಂಡಿ. ಒಂದು, ಹೊರಗಡೆ ಊಟ ತಿಂಡಿ ಮಾಡೋದ್ರಿಂದ ಆರೋಗ್ಯ ಸಮಸ್ಯೆ ಕೊಡುತ್ತೆ. ಈ ಸತಿ ಮಡಗಾಸ್ಕರಲ್ಲಿ ನಂಗೆ ಭಾರಿ ಸಮಸ್ಯೆ ಆಯಿತು. 15 ದಿವಸ ಮಲಗಿದ್ದೀನಿ, ಅಷ್ಟು ಪ್ರಾಬ್ಲಮ್ ಆಯಿತು. ಈ ಸತಿ ನೆಮ್ಮದಿಯಾಗಿ ಒಳ್ಳೆ ಊಟ ತಿಂಡಿನೂ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಫುಲ್ ಬ್ಲ್ಯಾನ್ ಫುಡ್ಡು, ಸ್ಪೈಸಿ ಏನೂ ತಿನ್ನೋಂಗಿರಲಿಲ್ಲ. ಸೊ ಏನೂ ತಿನ್ನೋಕ್ಕಾಗಿಲ್ಲ. ಯಾಕಂದರೆ 15 ಡೇಸ್ ಫುಡ್ ಇನ್ಫೆಕ್ಷನ್ ಆಗಿ ಭಾರಿ ಓದಾಡ್ಬಿಟ್ಟೆ. ಸೊ ಮಡಗಾಸ್ಕರ್ ಥರ ಥರ್ಡ್ ವರ್ಲ್ಡ್ ಕಂಟ್ರೀಸಲ್ಲಿ ಬಹಳ ಹುಷಾರಾಗಿರಬೇಕು ಊಟ ತಿಂಡಿ ವಿಷಯದಲ್ಲಿ. ಆಮೇಲೆ ಅಲ್ಲಿ ಕಾಲ್ರಾ, ಆ ಥರ ಅಮೀಬಿಯೋಸಿಸ್, ಈ ಥರ ಬೇಕಾದಷ್ಟು ಬೇರೆ ಬೇರೆ ಪ್ಯಾರಾಸೈಟ್ ಪ್ರಾಬ್ಲಮ್ಸ್ ಇದೆ. ಸೊ ಹೊಟ್ಟೆ ಒಳಗೆ ಸೇರಿಬಿಟ್ರೆ ನರಕ ತೋರಿಸ್ಬಿಡುತ್ತೆ. ಸೊ ಅದಕ್ಕೆ ಇನ್ನೊಂದು ವಿಷಯ ಏನಂದರೆ, ಬಡ್ಜೆಟ್ ಟ್ರಾವೆಲಿಂಗಲ್ಲಿ ನಿಮಗೆ ಏರ್ಪೋರ್ಟ್ಸಿಗೆ ಬಂದಾಗ, ಈಗ ನೋಡಿ ನನ್ನ ಫ್ಲೈಟ್ ಇರೋದು 12 ಗಂಟೆಗೆ, ನಾನು ಇಲ್ಲಿಗೆ ಬರಬೇಕಾಗಿರೋದು ಬೆಳಗ್ಗೆ 8 ಗಂಟೆಗೆ, ಮನೆಯಿಂದ ಹೊರಡಬೇಕಾಗಿರೋದು ಬೆಳಗ್ಗೆ 6 ಗಂಟೆಗೆ. ಇಷ್ಟು ಮಧ್ಯ ಹಸುವಾಗುತ್ತೆ, ದಾರಿಲೆಲ್ಲೂ ತಿನ್ನೋಕ್ಕಾಗಲ್ಲ. ಯಾಕಂದರೆ ಏರ್ಪೋರ್ಟಿಗೆ ಬರೋ ಹರಿಲಿ ಇರ್ತೀವಿ. ಮನೇಲಿ ಬೆಳಗ್ಗೆ 6 ಗಂಟೆಗೆ ತಿಂಡಿ ತಿನ್ನೋದು ಕಷ್ಟ ಆಗುತ್ತೆ. ಸೊ ಇಲ್ಲಿ ಬಂದರೆ ಪ್ರಾಬ್ಲಮ್ ಏನು, ಪ್ರತಿಯೊಂದು ಒಂದು ಚಿಕ್ಕ ಸ್ಯಾಂಡ್ವಿಚ್ ತಿನ್ನಬೇಕು ಅಂದರೆ ಫಸ್ಟ್ ಆಫ್ ಆಲ್ ಒಳ್ಳೆ ನಮ್ಮ ಥರ ಇಡ್ಲಿ, ವಡೆ, ಖಾರ ಭಾತ್, ಕೇಸರಿ ಭಾತ್ ಅಷ್ಟೊಂದು ಸಿಗೋಲ್ಲ. ಸಿಕ್ಕರೂ ಬಹಳ ಸ್ಟ್ಯಾಂಡರ್ಡ್ ಆಗಿರುತ್ತೆ. ಸೊ ಈ ಥರ ಊಟ ತಿಂಡಿ, ಒಂದು ಪೀಸ್ ಸ್ಯಾಂಡ್ವಿಚ್ಗೆ 500 ರೂಪಾಯಿ ಅಂತೆ ಮೆನುಲ್ ಹಾಕಿದ್ದು. ಒಂದು ಪಿಜ್ಜಾ 1000 ರೂಪಾಯಿ. ಈ ಥರ ಎಲ್ಲ ಇದೆ. ಒಂದು ಕಾಫಿಗೆ 600 ರೂಪಾಯಿ. ಹಿಂಗೆಲ್ಲ ಇದ್ರೆ ಹೆಂಗೆ ಬಡ್ಜೆಟ್ ಟ್ರಾವೆಲರ್ಸ್ ಬದುಕೋಕ್ಕಾಗತ್ತಾ? ಸೊ ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ, ಮನೆಯಿಂದಲೇ ಅಮ್ಮಂಗೆ ಹೇಳಿ ಹಿಂದಿನ ರಾತ್ರಿನೇ ಒಂಚೂರು ಏನಾದ್ರು ಬೆಳಗ್ಗೆ ಎದ್ದ ತಕ್ಷಣ ಒಂಚೂರು ತಿಂಡಿ ಮಾಡ್ಕೊಡಮ್ಮ ಅಂತ ಹೇಳಿದ್ದೆ. ಸೊ ಅಮ್ಮ ನನಗೆ ಶಾವಿಗೆ ಉಪ್ಪಿಟ್ಟನ್ನ ಮಾಡಿ ಕಳಿಸ್ಯಾರೆ. ಒಂದು ಬಡ್ಜೆಟ್ ಫ್ರೆಂಡ್ಲಿ, ಎರಡನೇದು ಮನೆಯ ಊಟನೇ ಕೊನೆಯದಾಗಿ ಮಾಡೋಂಗಾಗತ್ತೆ. ಇಲ್ಲಾಂದರೆ ಮತ್ತೆ 1-1.5 ತಿಂಗಳು ಮನೆ ಊಟ ಸಿಗಲ್ವಲ್ಲ. ಸೊ ಈ ಥರ ನೀವುಗಳು ಅಷ್ಟೇ ಊಟ ತಿಂಡಿ ವಿಷಯದಲ್ಲಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ದುಡ್ಡು ಉಳಿಯುತ್ತೆ. ಇಲ್ಲಾಂದರೆ ಏರ್ಪೋರ್ಟಲ್ಲಿ ನಿಮಗೆ ಫುಲ್ಲು ಬ್ಲೇಡು. ಆಹಾ ಆಹಾ, ಅಮ್ಮ ಮಾಡಿರೋ ಶಾವಿಗೆ ಉಪ್ಪಿಟ್ಟು ತಿನ್ನೋದಕ್ಕೆ ಅದ್ಭುತ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು, ಪ್ರೀತಿಯ ಧನ್ಯವಾದ. ಅಮ್ಮಂದರಿಗೆ ನಮಗೆ ತುಂಬ ಕಮ್ಮಿ ಥ್ಯಾಂಕ್ಸ್ ಹೇಳೋದು. ಸೊ ಆದಷ್ಟು ಥ್ಯಾಂಕ್ ಯು, ಐ ಲವ್ ಯು ನಮ್ಮ ಅಪ್ಪ ಅಮ್ಮಂದ್ರಿಗೆ ಹೇಳೋಣ. ಯಾಕೆಂದರೆ ಅವರಿಲ್ಲದೆ ನಾವೇನೂ ಅಲ್ಲ. ಆಹಾ, ಎಲ್ಲೋ
ಎಲ್ಲೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಒಂದೊಂದು ಶಾವಿಗೆನೂ ಭಾಳ ಮುಖ್ಯ. ತೆಗಿದ್ದಾರೆ ಮಹೇಶ್ ಅಂದ್ಬಿಟ್ಟು ದೇವನಹಳ್ಳಿಯವರು, ಇಲ್ಲಿ ವಾಶ್ರೂಮಲ್ಲಿ ಕೆಲಸ ಮಾಡ್ತಾರೆ, ಟಾಯ್ಲೆಟಲ್ಲಿ. ಎಷ್ಟು ಪ್ರೀತಿಯಿಂದ ಎಲ್ಲರನ್ನೂ ಮಾತಾಡಿಸಿ ಎಲ್ಲರೂ ಚೆನ್ನಾಗಿ ನೋಡ್ಕೋತಾರೆ. ಇಂಥ ಸೇವಕರಿಗೆ ನಾವು ಪ್ರತಿ ಸಲಿನೂ ಧನ್ಯವಾದವನ್ನು ಸಲ್ಲಿಸಬೇಕು. ಧನ್ಯವಾದ, ಥ್ಯಾಂಕ್ ಯು ಅಣ್ಣ. ಹೋಗ್ಬರ್ತೀನಿ, ಮತ್ತೆ ಸಿಗೋಣ. ಹಾಂ ನೋಡಿ, ಹ್ಯಾಪಿ ಜರ್ನಿ ಅಂತ ಹೇಳ್ತಾರೆ. ಗುಟ್ಕೆಲ್ಲ ತಿನ್ನಬಾರ್ದು. ಬಾಯ್. ರಾತ್ರಿ ಇಡೀ ಪ್ಯಾಕಿಂಗಲ್ಲಿ ಬ್ಯುಸಿ ಇದ್ದೆ, ನಿದ್ದೆ ಮಾಡಿಲ್ಲ. ಅಲ್ಲಿ ಒಳ್ಳೆ ಸೋಫಾ ಸಿಕ್ತು, ಫುಲ್ಲು ತೂಕಡಿಸ್ಬಿಟ್ಟಿದ್ದೆ. ಟೈಮ್ ಆಯಿತು, 10:25ಗೆ ಬೋರ್ಡಿಂಗ್ ಇದೆ. ಬನ್ನಿ ಹೋಗೋಣ, ಫ್ಲೈಟ್ ಹತ್ತೋಣ. ನಮ್ಮ ಫ್ಲೈಟು ಟೈಮಲ್ಲಿದೆ. ಈ ಥರ ಬೋರ್ಡಲ್ಲಿ ನೀವು ನೋಡ್ಕೋಬೋದು. ಚೆನ್ನಾಗಿರ್ತೀವಿ. ಬೋರ್ಡ್ ನೋಡಿ ಯಾವ ಗೇಟ್ ಬೇಕೋ ಆ ಗೇಟಿಗೆ ಹೋಗ್ಬೋದು. ಸೊ ಇದೆ ನಮ್ಮ ಗೇಟು. ಇಲ್ಲಿಂದ ಫ್ಲೈಟ್ಗಳ ವ್ಯೂ ಸಿಗುತ್ತೆ. ವೆದರ್ ಸಖತ್ತಾಗಿದೆ. ಎಲ್ಲೆಲ್ಲಿ ಸೀಟಿಂಗ್ ಮಾಡಿದ್ರು ಅಲ್ಲಲ್ಲೇ ಚಾರ್ಜಿಂಗ್ ಪ್ಲಗ್ಸ್ ಕೂಡ ಕೊಟ್ಟಿದ್ದಾರೆ. USB ಮತ್ತು ನಾರ್ಮಲ್ ಚಾರ್ಜಿಂಗು ಭಾಳ ಹೆಲ್ಪ್ ಆಗುತ್ತಿದ್ದು. ಅಲ್ಲಿ ನೋಡ್ತಾ ಇದ್ದೀರಾ ನಮ್ಮ ಏರ್ ಇಂಡಿಯಾ ಫ್ಲೈಟು. ನನಗೆ ನನ್ನ ಇಷ್ಟವಾದ ಟ್ರಾವೆಲ್ ಕಂಪ್ನಿ ವೇ ಟು ವರ್ಲ್ಡ್ ನನ್ನ ಟಿಕೆಟ್ಸ್ ಆಗಲಿ, ನನ್ನ ವೀಸಾ ಆಗಲಿ, ಹಾಗೆ ಹೋಟೆಲ್ ಸ್ಟೇಸ್ ಆಗಲಿ ಬಹಳಷ್ಟು ಟೈಮಲ್ಲಿ ಹೆಲ್ಪ್ ಮಾಡಿ ತಕ್ಷಣ ಫೆಸಿಲಿಟೀಸ್ನ ಮಾಡಿಕೊಟ್ಟಿದ್ದಾರೆ. ಸೊ ನೀವು ಕೂಡ ನಿಮ್ಮ ಟ್ರಾವೆಲ್ ಜರ್ನೀಸ್ನ ಬಹಳ ಸ್ಮೂತಾಗಿ, ಯಾವುದೇ ರೀತಿ ತೊಂದರೆ ಇಲ್ಲದೆ ನಿಮ್ಮ ಫ್ಯಾಮಿಲಿ ಜೊತೆಗಾಗ್ಬೋದು, ಇಂಡಿವಿಜುವಲ್ ಆಗ್ಬೋದು, ದೊಡ್ಡ ದೊಡ್ಡ ಗ್ರೂಪ್ ಆಗ್ಬೋದು, 50-60 ಜನ ಎಷ್ಟಾರು ಇರಲಿ, ಪ್ರತಿಯೊಂದು ಫೆಸಿಲಿಟೀಸ್ನು, ವೀಸಾ, ಫ್ಲೈಟ್ಸು, ಹೋಟೆಲ್ಲು, ಸ್ಟೇ ಪ್ರತಿಯೊಂದನ್ನು ಆರಾಮಾಗಿ ನಿಮಗೆ ಅರೇಂಜ್ ಮಾಡಿಕೊಡ್ತಾರೆ ನಮ್ಮ ಕರುನಾಡಿನ ಹೆಮ್ಮೆಯ ಕಂಪ್ನಿ ವೇ ಟು ವರ್ಲ್ಡ್. ನಮ್ಮ ಪ್ರೀತಿಯ ರಾಕೇಶ್ ಅವರು ಈ ಕಂಪನಿಯ ಓನರು, ಹಾಗೆ ನಮ್ಮ ಸ್ನೇಹಿತರು ಕೂಡ. ಸೊ ನೀವು ಮೇಕ್ ಶೋರ್ ಈ ಒಂದು ಕಂಪನಿ ಎಕ್ಸ್ಪೀರಿಯನ್ಸ್ನ ಒಂದ್ಸಲಿ ಅನುಭವ ಪಡೀರಿ. ನಿಮ್ಮ ಮುಂದಿನ ಟೂರನ್ನು ವೇ ಟು ವರ್ಲ್ಡ್ ಮೂಲಕ ಬುಕ್ ಮಾಡಿ. ಗ್ಲೋಬಲ್ ಕನ್ನಡಿಗರಿಗೆ 10% ಇನ್ಸ್ಟೆಂಟ್ ಡಿಸ್ಕೌಂಟ್. ಸೊ ಇದು ಬಿಸ್ನೆಸ್ ಕ್ಲಾಸ್ ಸೀಟ್ಸು, ಇದು ಎಕಾನಮಿ. ಒಳ್ಳೆ ಸೀಟ್ ಸಿಕ್ಕಿದೆ. ಎಮರ್ಜೆನ್ಸಿ ಎಕ್ಸಿಟ್ ಸೀಟ್ ಇದು. ಸೊ ಲೆಗ್ ಸ್ಪೇಸ್ ಎಲ್ಲ ಜಾಸ್ತಿ ಇರುತ್ತೆ. ಕೈಯಲ್ಲೊಂದು ಕನ್ನಡ ಪುಸ್ತಕ ಓದಕ್ಕೆ ತಂದಿದ್ದೀನಿ. ಹಾಗೆ ಎಲ್ಲರೂ ಚ್ಯೂಯಿಂಗಮ್ ಇಟ್ಕೊಳ್ಳಿ, ಏಕೆಂದರೆ ಆಲ್ಟಿಟ್ಯೂಡ್ ರೈಸ್ ಆದಾಗ ಕಿವಿ ಎಳೆದ್ಬಿಡುತ್ತೆ ಹಿಂಗೆ, ಅಂದರೆ ಕಿವಿ ಕೇಳ್ದಿರೋ ಥರ ಫೀಲಿಂಗು. ಸೊ ಅವಾಗ ಉಗುಳು ನುಂಗ್ತಾ ಇರಬೇಕು ಅಥವಾ ಚ್ಯೂಯಿಂಗಮ್ ಏನೋ ತಿಂತಾ ಇರಬೇಕು. ಚ್ಯೂಯಿಂಗಮ್ ನಗಿತಾ ಇದ್ದರೆ ನಿಮ್ಗೆ ಆ ಪ್ರಾಬ್ಲಮ್ ಆಗೋಲ್ಲ. ಸೊ ಯಾರ್ಯಾರು ಟ್ರಾವೆಲ್ ಮಾಡಿ ಅಭ್ಯಾಸ ಇಲ್ಲ ಅವರು ಡೆಫಿನೆಟ್ಲಿ ಫ್ಲೈಟ್ ಹತ್ತಬೇಕಾದ್ರೆ ಚ್ಯೂಯಿಂಗಮ್ ತಿನ್ನಿ. ಅದು ಬಿಟ್ಟು ನಿದ್ದೆ ಮಾಡೋದಕ್ಕೆ ಕಣ್ಣಿಗೆ ಒಂದು ಸ್ಟ್ರ್ಯಾಪು, ನೀರು ಬಾಟ್ಲು, ಹಾಗೆ ಏನಾದ್ರು ಮ್ಯೂಸಿಕ್ ಕೇಳಬೇಕು ಅಂತಿದ್ರೆ ಹೆಡ್ಫೋನ್ಸು, ಎಲ್ಲವನ್ನು ಎಕ್ವಿಪ್ ಮಾಡಿ ಕೂತಿದ್ದಾನೆ ನಿಮ್ಮ ಗ್ಲೋಬಲ್ ಕನ್ನಡಿಗ. ಇದು ಪ್ರಾಬ್ಲಮ್ ಎಲ್ಲ ಕಡೆಯೂ ಪ್ರಾಬ್ಲಮ್ ರೀ. ಎಲ್ಲೂ ಈ ವಿಂಡೋ ಕ್ಲೀನಾಗಿರಲ್ಲ. ಶೂಟಿಂಗ್ ಮಾಡಿ ಆಚೆ ಕಡೆ ತೋರಿಸೋಣ ಅಂದರೆ ಎಲ್ಲ ಹಾಳು ಮಾಡಿಬಿಟ್ಟಿರ್ತಾರೆ. ನೋಡಿ ನೋಡಿ ನೋಡಿ, ನನ್ನ ಪಕ್ಕ ಯಾರೂ ಇಲ್ಲ. ಬರ್ತೀರಾ ನೀವೇನಾದ್ರು ಬರೋಂಗಿದ್ರೆ ಬನ್ನಿ, ಖಾಲಿ ಸೀಟ್ ಇದೆ ಒಂದು. ಸೊ ಈಗ ನಾವು ಎಮರ್ಜೆನ್ಸಿ ಎಕ್ಸಿಟಲ್ಲಿ ಕೂತಿರೋದ್ರಿಂದ ಇವಾಗ ಏರೋಸ್ಟ್ರೆಸ್ ಬಂದು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ಅಕಸ್ಮಾತ್ ಪ್ರಾಬ್ಲಮ್ ಆದರೆ ನಾವೇ ಇದನ್ನು ಓಪನ್ ಮಾಡಿ, ಇದು 15 kg ಇರುತ್ತೆ ಈ ಪ್ಲೇಟು. ಸೊ ಇದನ್ನು ಓಪನ್ ಮಾಡಿ ಒಳಗೆ ಎಳ್ಕೊಂಡು ಅದಾದಮೇಲೆ ಒಂದು ಹ್ಯಾಂಡ್ಲ್ ಇರುತ್ತೆ, ಅದನ್ನು ಎಳೆದ್ರೆ ಒಂದು ಬಲೂನ್ ಥರ ಓಪನ್ ಆಗುತ್ತೆ. ಸೊ ಕೆಳಗೆ ಇಳಿದು ಹೋಗ್ಬೋದು ಅಥವಾ ನೀರಿಗೆ ಇಳಿದು ಹೋಗ್ಬೋದು. ಸೊ ಇದು ಎಮರ್ಜೆನ್ಸಿ ಎಕ್ಸಿಟ್ ರೂಲ್ಸ್. ಮೇಡಮ್ ಇವಾಗಷ್ಟೇ ಊಟ ಕೊಟ್ಟರು. ಏನೇನು ಕೊಟ್ಟಿದ್ದಾರೆ ಊಟ ಅಂದರೆ ವೆಜಿಟೇರಿಯನ್ ತೊಗೊಂಡೆ ನಾನು. ಸೊ ಏರ್ ಇಂಡಿಯಲ್ಲಿ ಇದು ಫ್ರೀಯಾಗಿ ಕೊಡ್ತಾರೆ ಊಟನ. ಊಟದಲ್ಲಿ ಏನಿದೆ ನೋಡೋಣ. ನೋಡಿ, ಅಯ್ಯೋ, ಅನ್ನ ಮತ್ತು ದಾಲು, ಡೆಸರ್ಟ್ಸ್ಗೆ ಕೇಕ್ ಕೊಟ್ಟಿದ್ದಾರೆ, ಬ್ರೆಡ್ ಕೊಟ್ಟಿದ್ದಾರೆ, ಮೊಸರು ಕೊಟ್ಟಿದ್ದಾರೆ, ಹಾಗೆ ಬಟರ್ ಕೊಟ್ಟಿದ್ದಾರೆ, ಬೆಣ್ಣೆ, ಮತ್ತು ಒಂದು ಪುಟ್ಟ ಬಾಟಲ್ ನೀರು ಕೊಟ್ಟಿದ್ದಾರೆ. ಸೊ ಇದು ಇವತ್ತಿನ ಮಧ್ಯಾಹ್ನದ ಊಟ. ಎರಡು ಗಂಟೆ 45 ನಿಮಿಷದ ಫ್ಲೈಟ್ನ ನಂತರ ಸುರಕ್ಷಿತವಾಗಿ ದೆಹಲಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿದ್ದೀನಿ. ನನ್ನ ಮುಂದಿನ ದೇಶಕ್ಕೆ ಫ್ಲೈಟು ಇನ್ನು ಕೇವಲ 3 ಗಂಟೆಗಳಲ್ಲಿ. ಸೊ ಇಲ್ಲಿಂದ ಟ್ರಾನ್ಸ್ಫರ್ಸ್ ಅಂತ ಕರೀತಾರೆ. ಟ್ರಾನ್ಸ್ಫರ್ಸ್ ಆಗೋ ಜಾಗಕ್ಕೆ ಹೋಗಿ ಇನ್ನೊಂದು ಹೊಸ ಗೇಟಲ್ಲಿ ಕೂತ್ರೆ ಇನ್ನು 2 ಗಂಟೆ ಆದಮೇಲೆ ಒಳಗೆ ಕರೀತಾರೆ. ಹೋದರೆ ದೇಶ ಬಿಟ್ಟು ಹೊರ ದೇಶಕ್ಕೆ. ಆಮೇಲೆ ಇಮಿಗ್ರೇಷನ್ ಕೂಡ ಇದೆ ಇವಾಗ. ನಮ್ಮ ಜೊತೆಗೆ ಇದ್ದಾರೆ ನಮ್ಮ ಸಬ್ಸ್ಕ್ರೈಬರ್ ಅಂತ ಕರೆಯಲ್ಲ ನಾನು, ಇನ್ನೊಬ್ಬರು ಗ್ಲೋಬಲ್ ಕನ್ನಡಿಗರು. ಅವ್ರ ಹೆಸರು ಹರೀಶ್ ಅಂತ, ರಾಯಚೂರವರು, ಇಂಜಿನಿಯರ್ ಅಂತೆ.
ನೆಕ್ಸ್ಟ್ ಆದಷ್ಟು ಬೇಗ ಸ್ವೀಡನ್ ದೇಶಕ್ಕೆ ಹೋಗ್ತಾ ಇದ್ದಾರಂತೆ, ಅದಕ್ಕೆ ವೀಸಾ ಅಪ್ಲೈ ಮಾಡೋಕ್ಕೆ ಬಂದಿದ್ದಾರಂತೆ. ಸೊ ನಮ್ಮನ್ನು ಸ್ವೀಡನ್ ದೇಶಕ್ಕೆ ಕರ್ಸ್ಕೋತೀರಾ? ನಿಮ್ಮಲ್ಲಿ ಊಟ ಗೀಟ ಹಾಕ್ತೀರಾ? ಸೊ ನೋಡಿ, ಇನ್ನೊಬ್ಬ ಗ್ಲೋಬಲ್ ಕನ್ನಡಿಗ ದೆಹಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ. ಡೆಲ್ಲಿ ಏರ್ಪೋರ್ಟಲ್ಲಿ ಈ ಒಂದು ಜಾಗ ಬಹಳ ಇಷ್ಟ ನನಗೆ. ಆ ಒಂದು ತಾಮ್ರದ ತಟ್ಟೆಗಳ ಥರ ಇಟ್ಟು ಅಲ್ಲಿ ನೋಡಿ ಕೈಯಲ್ಲಿ ಮುದ್ರಗಳು, ನಮ್ಮ ಯೋಗದಲ್ಲಿ ಮುದ್ರಗಳಿದೆಯಲ್ಲ, ಜ್ಞಾನ ಮುದ್ರ, ಬೇರೆ ಬೇರೆ ಮುದ್ರಗಳು, ಆ ಒಂದು ಮುದ್ರವನ್ನು ಎಷ್ಟು ಚೆನ್ನಾಗಿ ಕ್ಯಾಸ್ಟಿಂಗ್ ಐರಲ್ಲಿ ಮಾಡಿದ್ದಾರೆ. ಫ್ಲೈಟಲ್ಲಿ ಪೈಲಟ್ ಅನೌನ್ಸ್ ಮಾಡಿದ್ರು ಡೆಲ್ಲಿಲಿ 46 ಡಿಗ್ರೀಸ್ ಇದೆಯಂತೆ ರೀ. ಯಪ್ಪ, ಒಳಗೆ ಎ ಸಿಲಿದ್ದೀವಿ ಏರ್ಪೋರ್ಟಲ್ಲಿ. ಆಚೆ ಕಡೆ ಇರೋರ ಕಥೆ ಏನು, ಬೆಂಗಳೂರಲ್ಲಿರೋ ಶೆಕೆನೇ ತಡ್ಕೊಳ್ಳೋಕ್ಕಾಗ್ತಿಲ್ಲ, ಡೆಲ್ಲಿಲಿ 46 ಅನ್ಇಮ್ಯಾಜಿನಬಲ್ ಟೆಂಪ್ರೇಚರ್. ನಾನು ಹೋಗೋ ದೇಶದಲ್ಲಿ ಎಷ್ಟಿರುತ್ತೋ ಟೆಂಪ್ರೇಚರು ಗೊತ್ತಿಲ್ಲ. ಸದ್ಯಕ್ಕೆ ಹೊರಗಡೆಯಿಂದ ನೋಡಿದ್ರೆ ಸಿಕ್ಕಾಪಟ್ಟೆ ಜಾಸ್ತಿ ಟೆಂಪ್ರೇಚರ್ ಇದೆ ಬೇರೆ ಬೇರೆ ರೀತಿಲಿ. ಈಗ ಇಮಿಗ್ರೇಷನ್ಗೆ ಹೋಗ್ತಾ ಇದ್ದೀನಿ. ಒಂದು ಭಾಳ ಇಂಟ್ರೆಸ್ಟಿಂಗ್ ವಿಷಯ ನಡೀತು ಇಮಿಗ್ರೇಷನಲ್ಲಿ. ಆಲ್ಮೋಸ್ಟು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಇಮಿಗ್ರೇಷನ್ ಆಫೀಸರು 20 ನಿಮಿಷ ಮಾತಾಡಿಸ್ತಾ ನಿಂತ್ಕೊಂಡಿದ್ರು. ಅವ್ರು ಕೂತಿದ್ರು, ಕೇಳ್ತಾಯಿದ್ರು. ಫಸ್ಟು ಪಾಸ್ಪೋರ್ಟ್ ತೆಗೆದು ನೋಡಿದ್ರು, ತಲೆ ಕೆಡಿಸ್ಕೊಂಬಿಟ್ರು. ಏನು ರೀ, ಎಲ್ಲ ಯಾವ್ಯಾವ ಕಂಟ್ರಿಗೆ ಹೋಗಬಾರ್ದು ಅಂತ ಜನರಲಾಗಿ ಯಾರೂ ಹೋಗಲ್ಲ, ಆ ಕಂಟ್ರಿಗೆಲ್ಲ ಹೋಗ್ಬಿಟ್ಟಿದ್ದೀರಾ, ರಷ್ಯಾಗೆ 2 ಸಲ ಹೋಗಿದ್ದೀರಾ, ಎಲ್ಲೆಲ್ಲೆಲ್ಲೋ ಹೋಗಿದ್ರಲ್ರಿ, ಏನು ರೀ ಕತೆ ಅಂದರು. ಅದಕ್ಕೆ ನಾನು ಹೇಳಿದೆ, ನಾನು ಗ್ಲೋಬಲ್ ಕನ್ನಡಿಗ ಅಂತ ಸರ್, ಒಂದು ಮಿಷನ್ ತೊಗೊಂಡಿದ್ದೀನಿ, ಜಗತ್ತಿನ 197 ದೇಶವನ್ನು ಅಪ್ಪಟ ಕನ್ನಡದಲ್ಲಿ ನಮ್ಮ ಪ್ರೀತಿಯ ಗ್ಲೋಬಲ್ ಕನ್ನಡಿಗರಿಗೆ ತೋರಿಸ್ಬೇಕು ಅಂತ. ಸೊ ಆ ನಿಟ್ಟಿನಲ್ಲಿ ಪ್ರಪಂಚವನ್ನು ಸುತ್ತಾ ಇದ್ದೀನಿ. ಕೋಲ್ಡೆಸ್ಟ್ ಪ್ಲೇಸ್ಗೆ ಹೋಗಿದ್ದೆ, ಹಾಟೆಸ್ಟ್ ಪ್ಲೇಸ್ಗೆ ಹೋಗಿದ್ದೆ, ಹಾಗೆ ಸಾಕಷ್ಟು ಜಾಗಕ್ಕೆ ಹೋಗ್ತಾಯಿದ್ದೀನಿ. ಮತ್ತು ಅದೆಲ್ಲ ಸರಿ, ಬಟ್ ಇವಾಗ ಹೋಗ್ತಾರೋ ದೇಶಕ್ಕೆ ಯಾಕೆ ಹೋಗ್ತಾ ಇದ್ದೀರಾ ಅಂತ ಕೇಳಿದ್ರು. ಅಂದರೆ ಯಾವ ದೇಶ ಅಂತ ಆಮೇಲೆ ಹೇಳ್ತೀನಿ. ಸೊ ಹೇಳಿದೆ, ನಾನು ತುಂಬ ದಿವಸದಿಂದ ಹೋಗಬೇಕು ಅಂತ ಆಸೆ ಇತ್ತು ಸರ್, ಈ ಸಿಚುವೇಷನಲ್ಲಿ ಹೋದರೆ ಇಂಟ್ರೆಸ್ಟಿಂಗ್ ಅನ್ನಿಸ್ತು, ಸೊ ಹೋಗ್ತಾ ಇದ್ದೀನಿ ಅಂತ. ಸೊ ಆಯಿತು ನೋಡಿ ಇದು ಹೆಂಗೆ ಬರುತ್ತೆ, ಗಾಡಿಗಳು ಹೆಂಗೆ ಚೆನ್ನಾಗಿರುತ್ತೆ. ಸೊ ಕೊನೆಗೆ ಸ್ಟ್ಯಾಂಪ್ ಮಾಡೋ ಮುಂಚೆ ಆಲ್ಮೋಸ್ಟ್ ಡಿಪಾರ್ಟೆಡ್ ಅಂತ ಸ್ಟ್ಯಾಂಪ್ ಹೊಡಿತಾರೆ, ಅಂದರೆ ದೇಶ ಬಿಟ್ಟರು ಅಂತ. ಇವಾಗ ನಾವಿದ್ದೀವಿ ನೋ ಮ್ಯಾನ್ಸ್ ಲ್ಯಾಂಡಲ್ಲಿ, ಇದು ಯಾವ ದೇಶಕ್ಕೂ ಸಂಬಂಧ ಇಲ್ಲ ಅನ್ನೋ ಥರ. ಅದಕ್ಕೆ ತಾನೇ ಡ್ಯೂಟಿ ಫ್ರೀ ಇಡೋದು, ಇಲ್ಲಿ ಟ್ಯಾಕ್ಸಸ್ ಇರೋಲ್ಲ ಈ ಜಾಗಕ್ಕೆ. ಸೊ ಫೈನಲಿ ಸ್ಟ್ಯಾಂಪ್ ಹಾಕಿ ಅವ್ರ ಟ್ರಾವೆಲಿಂಗ್ ಸ್ಟೋರಿ ಹೇಳಿದ್ರು. ನಾನು 25 ಭಾರತೀಯ ರಾಜ್ಯಗಳನ್ನು ಸುತ್ತಿದ್ದೀನಿ, ಬೇಕಾದಷ್ಟು ಒಳ್ಳೊಳ್ಳೆ ಜಾಗಕ್ಕೆ ಹೋಗಿದ್ದೀನಿ, ನೀವು ಆಚೆ ಹೋಗಿದ್ದೀರಾ, ನಾವು ಇಲ್ಲೇ ಹೋಗಿದ್ದೀವಿ, ಸೊ ನೀವು ನಮ್ಮ ದೇಶ ಸುತ್ತಿ ಅಂದರು. ಸೊ ಆದಷ್ಟು ಬೇಗ ಇಂಡಿಯನ್ ಸೀರೀಸ್ ಕೂಡ ಮಾಡಬೇಕು, ಯಾಕಂದರೆ ನಮ್ಮ ದೇಶದಲ್ಲಿರುವಂತಹ 31 ರಾಜ್ಯಗಳು ಕೂಡ ಒಂದೊಂದು ದೇಶ ಇದ್ದಂಗೆ ಲೆಕ್ಕ, ಅಷ್ಟು ಡಿಫ್ರೆಂಟ್ ಕಲ್ಚರ್ ಇದೆ. ಸೊ ಕೈಯಲ್ಲಿ ಏರ್ ಇಂಡಿಯಾ ನಮ್ಮ ಭಾರತ ದೇಶದ ಪ್ರೈಮ್ ಕ್ಯಾರಿಯರ್ನ ಇನ್ನೊಂದು ಬೋರ್ಡಿಂಗ್ ಪಾಸ್ ಇದೆ. ಎಲ್ಲಿಗೆ ಅಂತ ತೋರಿಸಲ್ಲ ಇವಾಗಲೇ. ಇನ್ನೂ 2 hours ವೆಯ್ಟಿಂಗ್ ಪೀರಿಯಡ್ ಇದೆ. ಅಷ್ಟರಲ್ಲಿ ಸಾಕಷ್ಟು ಕೆಲಸ ಇದೆ. ತುಂಬ ಸುಸ್ತಾಗಿದ್ದೀನಿ, ಯಾಕೆಂದರೆ ನೆನ್ನೆ ರಾತ್ರಿ ನಿದ್ದೆ ಮಾಡಿಲ್ಲ. ಪ್ಯಾಕಿಂಗ್ ಅಂದ್ಬಿಟ್ಟು ಸಂಪೂರ್ಣವಾಗಿ ಅದರಲ್ಲೇ ಮುಳುಗೋಗಿದ್ದೆ. ಶಾಪಿಂಗ್ ಇತ್ತು, ಏನು ಅಂದರೆ ಗೊತ್ತಲ್ಲ ನಿಮಗೆ, ಬೇರೆ ದೇಶದಿಂದ ಬರೋದು 10 ದಿವಸಕ್ಕೆ. ಆ 10 ದಿವಸದಲ್ಲಿ ಒಂದು 2-3 ದಿವಸ ಸುಸ್ತು ಅಥವಾ ಅಲ್ಲಿಯ ತುಂಬ ಸ್ಟ್ರೈನ್ ಆಗಿರುತ್ತೆ. ಸುಧಾರಿಸ್ಕೊಳ್ಳೋ ಅಷ್ಟೊತ್ತಿಗೆ ಇನ್ನೊಂದು ಹೊಸ ಟೂರು. ಸೊ ಬಟ್ ಏನು ಮಾಡೋದು, ಗ್ಲೋಬಲ್ ಕನ್ನಡಿಗರಿಗೆ ಒಂದು ಹೊಸ ವಿಷಯಗಳನ್ನ ಕೊಡಬೇಕು ಅಂದರೆ ನುಗ್ಗೋಣ ಬನ್ನಿ. ನಮ್ಮ ಗೇಟ್ ಮುಂದೆ ಈ ರೇಂಜಿಗೆ ಜನ ನಿಂತಿದ್ದಾರೆ. ಈ ಥರ ರನ್ವೇ ಮುಂದೆ ಚೆನ್ನಾಗಿರೋ ಜಾಗ ಮಾಡಿದ್ದಾರೆ ರೆಸ್ಟ್ ಮಾಡೋದಕ್ಕೆ. ನೋಡಿ, ಈ ಥರ ಮಲ್ಕೊಂಡು ರೆಸ್ಟ್ ಮಾಡ್ಬೋದು. ಅಲ್ಲಿ ಪ್ಲಗ್ ಪಾಯಿಂಟ್ ಇದೆ, ಚಾರ್ಜ್ ಮಾಡ್ಕೋಬೋದು. ನನ್ನ ಗೇಟ್ ಅದು, ಚೆಕ್ಕಿನ್ಗೆ ಆಮೇಲೆ ಹೋಗ್ತೀನಿ. ಜಗತ್ತು ಸದ್ಯಕ್ಕೆ ಬಹಳ ಸೆನ್ಸಿಟಿವ್ ಟೈಮನ್ನು ಪಾಸ್ ಆಗ್ತದೆ ಅಂತಲೇ ಹೇಳ್ಬೋದು. ಈಗಷ್ಟೇ ನ್ಯೂಸ್ ನೋಡ್ತಾ ಇದ್ದೆ, ರಷ್ಯಾ ದೇಶದವರು ತಮ್ಮ ನ್ಯೂಕ್ಲಿಯರ್ ಡ್ರಿಲ್ನ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಅಂದರೆ ನ್ಯೂಕ್ಲಿಯರ್ ಬಾಂಬ್ ಡಿಪ್ಲಾಯ್ ಮಾಡೋ ಮುಂಚೆ ಅದಕ್ಕೆ ಕೆಲವು ಡ್ರಿಲ್ಸ್ ಇದೆ, ಅದನ್ನೆಲ್ಲನೂ ಪ್ಲ್ಯಾನ್ ಮಾಡ್ತಾಯಿದ್ದಾರೆ ಅಂತ ನೋಡಿದೆ ನ್ಯೂಸಲ್ಲಿ. ಹಾಗೆಯೇ ಇರಾನಲ್ಲಿ ಅಲ್ಲಿಯ ಪ್ರೆಸಿಡೆಂಟ್ ಮತ್ತು ಫಾರಿನ್ ಮಿನಿಸ್ಟರ್ನೇ ಹೆಲಿಕಾಪ್ಟರ್ ಕ್ರ್ಯಾಶಲ್ಲಿ ತೀರ್ಕೊಂಡಿದ್ದಾರೆ. ಸೊ ಆ ವಿಷಯವಾಗಿ ಇಡೀ ದೇಶದಲ್ಲಿ ಟೆನ್ಷನ್ ಇದೆ. ಹಾಗೆ ಜಗತ್ತಿನ ಬೇರೆ ಬೇರೆ ಕಡೆ ಬೇರೆ ಬೇರೆ ವಾತಾವರಣ. ಯುಕ್ರೇನಲ್ಲಿ ಯುದ್ಧ ನಡೀತಿದೆ, ಮತ್ತು ಇನ್ನೂ ಸಾಕಷ್ಟು ದೇಶಗಳಲ್ಲಿ ನಿಮಗೆ ಯುದ್ಧದ ವಾತಾವರಣ ಇದೆ. ಸೊ ಬಹಳ ಹೀಟ್ ಇರುವಂತಹ ಸಮಯ ಇದು. ಇಂಥ ಸಮಯದಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ ಎಲ್ಲ ಜನರ ಮುಖದಲ್ಲಿ, ಓಡಾಡ್ತಿರೋ ಮುಖದಲ್ಲಿ. ಯಾಕಂದರೆ ಇವಾಗ ನಾನು ಕಾಲಿಡ್ತಿರೋಂತಹ ಜಾಗ ಕೂಡ ಬಹಳ ಟೆನ್ಷನ್ ಇರುವಂತಹ ಜಾಗ. ಆ್ಯಕ್ಚುಲಿ ಎಲ್ಲೋ ಗೊತ್ತಾಗಿರುತ್ತೆ ನಿಮಗೆ ಎಲ್ಲಿ ಹೋಗ್ತಾ ಇದ್ದೀನಿ ನಾನು ಅಂತ. ಬಟ್ ಸ್ಟಿಲ್ ಅದನ್ನು ಹೇಳೋ ಮುಂಚೆ ಅಬ್ಸರ್ವ್ ಮಾಡ್ತಾಯಿದ್ದೆ, ಜಗತ್ತಲ್ಲಿ ಇವಾಗ ಸದ್ಯಕ್ಕೆ ಬಹಳ ಅನ್ಫೇವರಬಲ್ ಟೈಮು. ಟ್ರಾವೆಲ್ ಮಾಡೋಕ್ಕೆಲ್ಲ ಬಹಳ ರಿಸ್ಕಿ ಕೂಡ, ಯಾಕಂದರೆ ತುಂಬ ಕಲ್ಲುಲಾಗ್ತಾಯಿದೆ. ಇದನ್ನೆಲ್ಲ ಮೀರಿ ಟ್ರಾವೆಲ್ ಮಾಡೋದೊಂದು ಚಾಲೆಂಜು. ಸೊ ಗ್ಲೋಬಲ್ ಕನ್ನಡಿಗ ಚಾನಲ್ ಮೇಲೆ ನಿಮ್ಮ ಪ್ರೀತಿ ಇರಲಿ, ನಿಮ್ಮ ಸಪೋರ್ಟ್ ಇರಲಿ.
ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರು ಇಮಿಡಿಯೇಟ್ಲಿ ಮಾಡಿ, ಯಾಕೆಂದರೆ 65% ಯಾರು ನಮ್ಮನ್ನ ನೋಡ್ತಾ ಇರೋ ಅವ್ರು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಸೊ ಅವ್ರಿಗೆಲ್ಲ ಮಾಡಿದ್ರೆ ಇನ್ನೂ ಸಾಕಷ್ಟು ಹೊಸ ವಿಷಯಗಳನ್ನು, ಹೊಸ ಜಗತ್ತನ್ನು ನಿಮ್ಗೆ ಓಪನ್ ಮಾಡ್ಬೋದು. ಬನ್ನಿ ಫ್ರೆಂಡ್ಸ್, ಶುರು ಮಾಡೋಣ ಹೊಸ ಗ್ಲೋಬಲ್ ಕನ್ನಡಿಗ ಸರಣಿಯನ್ನು. Last call India Starlux flight 1392 Tel Aviv passengers. Last final call. Please board the car plane number 24 immediately. ಲಾಸ್ಟ್ ಕಾಲ್. ಆರೂವರೆ ಗಂಟೆ ಫ್ಲೈಟ್ನ ನಂತರ ನಾವು ಬಂದು ರೀಚ್ ಆಗಿದ್ವಿ ಹೊಸ ದೇಶಕ್ಕೆ, ಪ್ರಪಂಚದ ಅತ್ಯಂತ ಕಾಂಟ್ರವರ್ಷಿಯಲ್ ಕಂಟ್ರಿ. ಯಾವ ದೇಶದ ಭಾಷೆ ಅಂತ ಕಂಡುಹಿಡೀರಿ ನೋಡೋಣ. ಯಾವ್ಯಾವ ದೇಶಕ್ಕೆ ವೀಸಾ ಆನ್ ಅರೈವಲ್ ಇರುತ್ತೋ ಅವ್ರು ಡೈರೆಕ್ಟಾಗಿ ಈ ಮೆಷಿನ್ಗೆ ತಮ್ಮ ಪಾಸ್ಪೋರ್ಟ್ ಹೊತ್ತಿದ್ರೆ ವೀಸಾ ತಕ್ಷಣ ಬಂದ್ಬಿಡುತ್ತೆ. ಸೊ ಎಷ್ಟು ಅಡ್ವಾನ್ಸ್ಡ್ ಇದೆ ನೋಡಿ. ವಾವ್, ಸಖತ್ತಾಗಿದೆ. ಎಷ್ಟು ದೊಡ್ಡದಾಗಿದೆ ನೋಡಿ ಏರ್ಪೋರ್ಟು. ಫ್ಲೈಟು ಇಳಿಬೇಕಾದ್ರೆ ಪುಕ್ಕ 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 ಅಂತ ಇತ್ತು, ಯಾಕೆಂದರೆ ಬಹಳಷ್ಟು ಕೇಳ್ಪಟ್ಟಿದ್ವಿ ರಾಕೆಟ್ಸ್ ಬೀಳುತ್ತೆ, ಆ ಕಡೆಯಿಂದ ಬಾಂಬ್ಗಳಾಗ್ತಾರೆ ಅಂತ. ನೋಡಿ ಇಲ್ಲಿ ವಾರಿಂದ ನೊಂದವರ ಅಥವಾ ಕಳೆದೋದವರ ಅಥವಾ ಕಿಡ್ನ್ಯಾಪ್ ಆದವರ ಫೋಟೋಸ್ನ ಸಂಪೂರ್ಣವಾಗಿ ಏರ್ಪೋರ್ಟಲ್ಲಿ ಹಾಕಿದ್ದಾರೆ. ಇವರೆಲ್ಲ ಇತ್ತೀಚಿನ ಅಟ್ಯಾಕಲ್ಲಿ ಕಿಡ್ನ್ಯಾಪ್ ಆದವರು. ಪ್ರೊಟೆಕ್ಟೆಡ್ ಏರಿಯಾ ಅಂದರೆ ಬಾಂಬ್ ಶೆಲ್ಟರು. ರಾಕೆಟ್ ಬಾಂಬ್ ಬೀಳೋ ಟೈಮಲ್ಲಿ ಒಳಗೆ ಹೋಗಿ ಔಸ್ಕೋಬೇಕು. ನಮ್ಮ ಫ್ರೆಂಡ್ ಬಂದಿದ್ದಾರೆ ಕರ್ಕೊಂಡು ಹೋಗೋಕ್ಕೆ. ಸ್ವಾಗತ ಎಲ್ರಿಗೂ.